ಮಿಸ್ ಮಾಡಂಗೆ ಇಲ್ಲ. ನೆಕ್ಸ್ಟ್ ಯಾವ್ದು ಇಂಪಾರ್ಟೆಂಟ್ ಸೈಟ್ ಅಪ್ಪ? ಚಾನುದಾರೋ ಅಂತ ಹೇಳ್ತೀನಿ. ಓಕೆ, ಚಾನುದಾರೋ. ಓಕೆ, ಏನ್ ಚಾನುದಾರೋ? ಯಾವ ಇದರಲ್ಲಿ ಇದೆಯಪ್ಪ ಇದು? ಎಲ್ಲಿದೆ? ರಿವರ್ ಇಂಡಸ್, ಸಿಂಧೂ ನದಿ ದಂಡೆ ಮೇಲೆ ಇದೆ ಚಾನುದಾರೋ ಕೂಡ. ಇದು ಕೂಡ ಎಲ್ಲಿ ಬರುತ್ತೆ? ಸಿಂಧ್ ಪ್ರಾಂತ್ಯ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಬರುತ್ತೆ. ಎನ್ ಜಿ ಮುಜುಮ್ದಾರ್ ಅವರು 1931ರಲ್ಲಿ ಇದನ್ನ ಕಂಡು ಹಿಡಿದ್ರು. ಅಲ್ಲಿ ನನಗೆ ಏನೇನ್ ಸಿಕ್ಕಿದೆ? ಬೆಡ್ಸ್ ಅಂತಂದ್ರೆ ಮುತ್ತುಗಳು, ಹವಳ ಮತ್ತು ಮುತ್ತುಗಳು ಸಿಕ್ಕಿದಾವೆ, ಶೆಲ್ ಸಿಕ್ಕಿದಾವೆ, ಆಮೇಲೆ ಸೀಲ್ಸ್ ಹೇಳಿದ್ನಲ್ವಾ, ಸೀಲ್ಸ್ ಗಳು ಕೂಡ ಸಿಕ್ಕಿದಾವೆ. ಆಮೇಲೆ ವೇಟ್ಸ್ ಅಂದ್ರೆ ಯಾವುದರಲ್ಲಿ ಮೇಜರ್ ಮಾಡ್ತಾ ಇದ್ರು. ಈಗ ವ್ಯಾಪಾರನ ಮಾಡ್ಬೇಕಲ್ವಾ, ವ್ಯಾಪಾರ ಮಾಡ್ಲೇಬೇಕಲ್ವಾ, ಆರ್ಥಿಕತೆ ಇರುತ್ತೆ ಅಂತಂದ್ರೆ, ಒಂದು ಎಕಾನಮಿ ನಡಿಬೇಕಂತಂದ್ರೆ ಟ್ರೇಡ್ ಆಗ್ಬೇಕಾಗತ್ತೆ. ಸೆಲ್ ಅಂಡ್ ಏನು ಪ್ರಾಫಿಟ್ ಅವೆಲ್ಲ ಇದ್ದೇ ಇರುತ್ತೆ. ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಕೊಂಡುಕೊಳ್ಳೋದು ಮತ್ತೆ ಮಾರುವುದು, ಇದೆಲ್ಲ ಕೂಡ ಇರುತ್ತೆ. ಸೊ ಆ ಕೊಂಡುಕೊಳ್ಳೋದು ಮಾರೋದು ಅಂತಂದ್ರೆ ಯಾವ್ದೋ ಒಂದು ಮೇಜರ್ ಅಲ್ಲಿ ಆಗ್ಬೇಕಲ್ವಾ. ಈಗ ಹೇಗೆ ನಮ್ದು ಕೆಜಿ ಅಂತ ಇತ್ತು, ಆ ಕೆಜಿನ ಹೇಗೆ ಅವ್ರು ಮೇಜರ್ ಮಾಡ್ತಾ ಇದ್ರು ಏನು ಅನ್ನೋದು ಕೂಡ ನಮ್ಗೆ ಗೊತ್ತಾಗಿರ್ಬೇಕಾಗತ್ತೆ. ಸೊ ಅದು ಕೂಡ ನೆಕ್ಸ್ಟ್ ಬರುತ್ತೆ, ಹೇಳ್ತೀನಿ. ಬಟ್ ಆ ತರದ ಅವಶೇಷಗಳು ಹೀಗೆ ಮೆಜರ್ ಮಾಡ್ತಾ ಇದ್ರು, ವೇಟ್ಸ್ ಹೀಗೆ ಅಳಿತಾ ಇದ್ರು ಅನ್ನೋದು ನನಗೆ ಎಲ್ಲಿ ಗೊತ್ತಾಗತ್ತೆ? ಈ ಚಾನುದಾರದಲ್ಲಿ ಸಿಕ್ಕಿರುವಂತ ಅವಶೇಷಗಳ ಮೂಲಕ ನಾನೇನ್ ಮಾಡ್ಬೋದು? ಅದನ್ನ ಕಂಡು ಹಿಡ್ಕೋಬಹುದು. ಅದೇ ರೀತಿ ಡಾಗ್ ಪಾ ಇಂಪ್ರಿಂಟ್ ಅಂತಂದ್ರೆ ನಾಯಿಯ ಒಂದು ಅವಶೇಷಗಳು ಕೂಡ ಸಿಕ್ಕಿದೆ ಬ್ರಿಕ್ ಮೇಲೆ. ಓಕೆ, ಇಟ್ಟಿಗೆ ಮೇಲೆ ನಾಯಿದ ಅವಶೇಷಗಳು ಕೂಡ ಸಿಕ್ಕಿದೆ. ಟೆರಾಕೋಟಾ ಅಂದ್ರೆ ಏನ್ ಗೊತ್ತಾ? ಮಣ್ಣಿನಿಂದ ಮಾಡಿರುವಂತದ್ದು. ಇಷ್ಟ ನೆನ್ಪಿಟ್ಕೊಳ್ಳಿ, ಟೆರಾಕೋಟಾ ಅಂತಂದ್ರೆ ಮಣ್ಣಿನಿಂದ ಮಾಡಿರುವಂತದ್ದು. ಮಣ್ಣಿನಿಂದ ಮಾಡಿದ ಬುಲ್ರಾಕ್ ಕಾಟ್ ಅಂದ್ರೆ ಎತ್ತಿನ ಬಂಡಿ ನನಗೆ ಅಲ್ಲಿ ಸಿಕ್ಕಿದೆ. ಓಕೆ, ಅದೇ ರೀತಿ ಬ್ರಾಂಜ್ ಟಾಯ್ ಕಾರ್ಟ್, ಬ್ರಾಂಜ್ದು ಎತ್ತಿನ ಬಂಡಿ, ಎದುರದ್ದು ಬ್ರಾಂಜ್ ಇಂದ ಮಾಡಿರುವಂತದ್ದು ಎತ್ತಿನ ಬಂಡಿ ನನಗೆ ಸಿಕ್ಕಿದೆ. ಎಲ್ಲಿ ಸಿಕ್ಕಿದೆ? ಚಾನುದಾರೋ ಅನ್ನುವಂತ ಸೈಟ್ ಅಲ್ಲಿ. ಯಾವ ನದಿ ದಂಡೆ ಮೇಲಿದೆ? ಸಿಂಧು ನದಿ ದಂಡೆ ಮೇಲಿದೆ. ಮುಜುಮ್ದಾರ್ ಅವರು ಇದನ್ನ ಏನ್ ಮಾಡಿದ್ರು? ಎಸ್ಕವೇಟ್ ಮಾಡಿದ್ರು, ಕಂಡು ಹಿಡಿದ್ರು, ಉತ್ಖನನ ಮಾಡಿದ್ರು. ಇದು ನೆನ್ಪಿಟ್ಕೋಬೇಕು ನೀವು. ಲೋಥಲ್, ವೆರಿ 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 ಇಂಪಾರ್ಟೆಂಟ್ ಸೈಟ್ ಲೋಥಲ್. ಓಕೆ, ಲೋಥಲ್ ನನಗೆ ಬಹಳ ಇಂಪಾರ್ಟೆಂಟ್. ಈ ಲೋಥಲ್ನ ಏನಂತ ಕರೀತಾರೆ ಗೊತ್ತಾ ಸ್ನೇಹಿತರೆ? ಲೋಥಲ್ ಅನ್ನ ಏನಂತ ಕರೀತಾರೆ ಹೇಳಿ? ಇದನ್ನ ಪೋರ್ಟ್, ಸಾರಿ ಒಂದ್ ಸೆಕೆಂಡ್, ಲೋಥಲ್ನ ಏನಂತ ಕರೀತಾರೆ? ಪೋರ್ಟ್ ಸಿಟಿ, ಬಂದರು ನಗರ. ಲೋಥಲ್ ಏನಂತ ಕರೀತಾರೆ? ಬಂದರು ನಗರ ಅಂತ ಕರೀತಾರೆ. ಯಾಕೆ ಬಂದರು ನಗರ ಅಂತ ಕರೀತಾರೆ ಲೋಥಲ್ ಅನ್ನ ಅಂತಂದ್ರೆ, ಅಲ್ಲಿ ಹಡಗುಗಟ್ಟೆಗಳು ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ, ಎಕ್ಸ್ಪೋರ್ಟ್ ಮಾಡಕ್ಕೆ, ಇಂಪೋರ್ಟ್ ಮಾಡಕ್ಕೆ ಸಾರಿಗೆ ವ್ಯವಸ್ಥೆ ಅಂದ್ರೆ ಬೇರೆ ಬೇರೆ ದೇಶಕ್ಕೆ ಕಳಿಸಬಹುದು, ಬೇರೆ ಬೇರೆ ಪ್ರಾಂತ್ಯಗಳಿಗೆ ಕಳ್ಸಕ್ಕೆ ಏನಿತ್ತು? ಅಲ್ಲಿ ಬಂದರಿನ ವ್ಯವಸ್ಥೆ ಇತ್ತು, ಹಡಗುಗಟ್ಟೆಗಳು ಇತ್ತು. ಹಡಗುಗಟ್ಟೆಗಳಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಡಾಕ್ಯಾರ್ಡ್, ಹಡಗುಗಟ್ಟೆಗಳು ಅಂತ ಕರಿತೀವಿ. ಅದಕ್ಕೆ ಇದನ್ನ ಅಂತ ಕರಿತಾ ಇದ್ರು ಪೋರ್ಟ್ ಸಿಟಿ. ಫೋರ್ಟಿಫೈಡ್ ಆಗಿತ್ತು, ಕಂಪ್ಲೀಟ್ ಏನಾಗಿತ್ತು? ಕೋಟೆಯ ಒಂದು ರೂಪದಲ್ಲಿ ಇತ್ತು. ಅದೇ ರೀತಿ ರೈಸ್ ಹಸ್ಕ್ ಕೂಡ ಏನಾಗಿದೆ? ಎಲ್ಲ ನನಗೆ ಸಿಕ್ಕಿದೆ, ಅಕ್ಕಿಯ ಅವಶೇಷಗಳು. ಓಕೆ, ಡಬಲ್ ಬರಿಯಲ್ ಅಂತಂದ್ರೆ ಏನಪ್ಪಾ? ಈಗ ಯೂಶುವಲಿ ಒಂದು ಪೆಟ್ಟಿಗೆಯಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ರು? ಹೂಳೋದು, ಸಮಾಧಿ ಮಾಡುವಂಥದ್ದು ಅಲ್ವಾ? ಬರಿಯಲ್ ಅಂದ್ರೆ ಸಮಾಧಿ ಮಾಡುವಂಥದ್ದು. ಒಂದ್ ಇದ್ರಲ್ಲಿ ಯೂಶುವಲಿ ಒಬ್ಬರನ್ನ ಹೂಳ್ತಾರೆ ಒಂದು ಗುಂಡಿನಲ್ಲಿ, ಆಯ್ತಾ? ಬಟ್ ಇಲ್ಲಿ ನನಗೆ ಆ ಬರಿಯಲ್ ಓಪನ್ ಮಾಡಿದಾಗ, ಅಲ್ಲಿ ಅವಶೇಷಗಳನ್ನ ಉತ್ಖನನ ಮಾಡಕ್ಕೆ ಶುರು ಮಾಡಿದಾಗ ಏನ್ ಸಿಕ್ಕಿದೆ ಅಂದ್ರೆ ಡಬಲ್ ಬರಿಯಲ್. ಒಂದೇ ಗುಂಡಿನಲ್ಲಿ, ಒಂದೇ ಸಮಾಧಿನಲ್ಲಿ ಎರಡೆರಡು ಬಾಡಿಗಳು, ಎರಡೆರಡು ಇದು ಸಿಕ್ಕಿದಾವೆ ಮನುಷ್ಯರದು. ಸೊ ಅದಕ್ಕೆ ಏನಂತ ಅಲ್ಲಿ ಏನಾಗಿದೆ? ಡಬಲ್ ಬರಿಯಲ್ ಸಿಕ್ಕಿದೆ. ಇದು ಇಂಪಾರ್ಟೆಂಟ್. ಇದನ್ನ ಯಾರು ಕಂಡು ಹಿಡಿದ್ರು? SR ರಾವ್ ಅವ್ರು ಕಂಡು ಹಿಡಿದ್ರು. ಇದು ಎಲ್ಲಿದೆ? ಗುಜರಾತ್ ಅಲ್ಲಿದೆ. ಯಾವ ನದಿ ದಂಡೆ ಮೇಲಿದೆ? ಸಾಬರಮತಿ ಮತ್ತೆ ಬುಗಾವಾ. ಸಾಬರಮತಿ ಮತ್ತೆ ಬುಗಾವಾ ನದಿ ದಂಡೆ ಮೇಲಿದೆ. ಇದನ್ನ SR ರಾವ್ ಕಂಡು ಹಿಡಿತಾರೆ. ಲೋಥಲ್ ಇಂಪಾರ್ಟೆಂಟ್ ಸೈಟು, ಯಾಕಂದ್ರೆ ಭಾರತದಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಸೈಟು. ಅದು ಪೋರ್ಟ್ ಸಿಟಿ ಕೂಡ ಏನಾಗಿತ್ತು? ಆಗಿತ್ತು. ಹೀಗಾಗಿ ನನಗೆ ಲೋಥಲ್ ಏನಾಗುತ್ತೆ? ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ಗೊತ್ತಾಯ್ತಾ? ಇಂಪಾರ್ಟೆಂಟು.